ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಆರೋಪಿ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿರುವ ಎಸ್ಐಟಿ ನ್ಯಾಯಾಧೀಶರ ಮುಂದೆ ಮತ್ತಷ್ಟು ಹೇಳಿಕೆಯನ್ನು ನೀಡಲಿರುವ ಚಿನ್ನಯ್ಯ ಈ ಹಿಂದೆ ನೀಡಿದ ಹೇಳಿಕೆಗೆ ಹೆಚ್ಚುವರಿ ಹೇಳಿಕೆ ಸೇರ್ಪಡೆ ಪ್ರಕ್ರಿಯೆ ಸದ್ಯ ಶಿವಮೊಗ್ಗ ಜೈಲಿನಲ್ಲಿರುವಂತಹ ಆರೋಪಿ ಚಿನ್ನಯ್ಯ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಕರೆತರಲಿರುವ ಎಸ್ಐಟಿ ಬೆಳಗ್ಗೆ 11:30ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಮಾಹಿತಿ ನೀಡ್ತಾರೆ ಆದಿತ್ಯ. ಚಿನ್ನಯ್ಯನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳು ಬದಲಾವಣೆಗಳಾಗಿದೆ. ಮೊದಲಿಗೆ ಬಂದಂತ ಚಿನ್ನಯ್ಯ ಆಮೇಲೆ ಉಲ್ಟಾ ಹೊಡೆದಿದ್ದಿದೆ, ಈಗ ಮೂಳೆಗಳು ಸಿಗ್ತಾ ಇದೆ. ಸೊ ಇವತ್ತಿನ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಈ ಪ್ರಕ್ರಿಯೆ ಕೂಡ ಈ ಪ್ರಕರಣದಲ್ಲಿ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಆದಿತ್ಯ? ನೀತಿ ಹೌದು, ಇದು ಬಹಳ ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ನಿನ್ನೆಯ ಬೆಳವಣಿಗೆಯ ಬಳಿಕ ಎಸ್ಐಟಿ ನಿರ್ಧಾರವನ್ನ ಮಾಡಿದ ರೀತಿ ಕಾಣಿಸ್ತಾ ಇದೆ. ನಿನ್ನೆ ಸಂಜೆ ಹೊತ್ತಿ ಎಸ್ಐಟಿ ನಿರ್ಧಾರವನ್ನ ಮಾಡಿತ್ತು. ಅಂದ್ರೆ ಮತ್ತೆ ಚಿನ್ನಯ್ಯನನ್ನ ಕೋರ್ಟಿಗೆ ಹಾಜರುಪಡಿಸಬೇಕು, ಆತನ ಸ್ಟೇಟ್ಮೆಂಟ್ ಅನ್ನ ಪಡಿಬೇಕು. ಇಲ್ಲಿ ಸಾಕಷ್ಟು ವಿಚಾರಗಳು ಇದೆ ನೀತಿ. ಯಾಕಂದ್ರೆ ಏನ್ ವಿಠಲ್ಗೌಡ ಮಾಡಿರುವಂತ ಆರೋಪ ರಾಶಿ ಮೂಳೆಗಳು, ಅಸ್ಥಿ ಪಂಜರಗಳು ಅನ್ನುವಂಥದ್ದಿತ್ತು. ಅದಕ್ಕೂ ಚಿನ್ನಯ್ಯನಿಗೂ ಕೂಡ ಲಿಂಕ್ ಇದೆಯಾ ಅನ್ನುವಂತ ರೀತಿ ಅನುಮಾನ ಸದ್ಯ ಮೂಡುವಂತಾಗಿದೆ. ಇದೇ ಕಾರಣಕ್ಕೋಸ್ಕರ ಎಸ್ಐಟಿ ಏನಾದ್ರೂ ಇವತ್ತು ಆತನ ಸ್ಟೇಟ್ಮೆಂಟ್ ಅನ್ನ ಪಡಿಬೇಕು, ಹೆಚ್ಚುವರಿ ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಅಲ್ಲಿ ಕರ್ಕೊಂಡ್ ಬರುವಂತ ವಿಚಾರಗಳು ಏನಾದ್ರೂ ಇದೆಯಾ, ಅಥವಾ ವಿಠಲ್ಗೌಡ ಬಂಗ್ಲಗುಡ್ಡೆಯಿಂದ ಬುರುಡೆ ತಂದಿದ್ದು ನಿಜ ಅನ್ನೋದನ್ನ ಒಪ್ಪಿದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹೇಳಿಕೆಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಅಂದ್ರೆ ನಾನು ವಿಠಲ್ಗೌಡನೇ ಬುರುಡೆಯನ್ನ ತಂದಿದ್ದು ಬಂಗ್ಲಗುಡ್ಡ ಕಾಡಿನಿಂದ ಅನ್ನುವಂತ ಆರೋಪ ಇದೆ. ಸೊ ಹಾಗಾಗಿ ನೇರವಾಗಿ ಚಿನ್ನಯ್ಯ ಹೇಳಿದ ಕಾರಣಕ್ಕೆ ವಿಠಲ್ಗೌಡ ಹೋಗಿ ಬಂಗ್ಲಗುಡ್ಡ ಕಾಡಿನಿಂದ ತಂದಿದ್ದ, ಅಥವಾ ಚಿನ್ನಯ್ಯ ಕೂಡ ಆತನ ಜೊತೆಗೆ ಆ ಬಂಗ್ಲಗುಡ್ಡ ಕಾಡಿಗೆ ಹೋಗಿದ್ನ ಅನ್ನುವಂತ ರೀತಿಯ ಪ್ರಶ್ನೆಗಳು ಇದೆ. ಯಾಕಂದ್ರೆ ವಿಠಲ್ಗೌಡನೇ ತಂದಿದ್ರೆ ಇಷ್ಟೊತ್ತಿಗೆ ವಿಠಲ್ಗೌಡ ಅರೆಸ್ಟ್ ಆಗ್ಬೇಕಾಗಿತ್ತು. ಒಂದು ಅಸ್ಥಿ ಪಂಜರವನ್ನ ಕಾನೂನು ಬಾಹಿರವಾಗಿ ಎಲ್ಲಿಂದಲೂ ಶಿಫ್ಟ್ ಮಾಡೋದು, ಅದನ್ನ ಮಣ್ಣಿನಿಂದ ತೆಕ್ಕಿಕೊಂಡು ಬರೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇಲ್ಲ. ಅದಕ್ಕೆ ಆದಂತ ಪ್ರೊಸೀಜರ್ಗಳು ಇದೆ. ಅದನ್ನ ಬಿಟ್ಟು ಏಕಾಏಕಿ ತರ ಒಬ್ಬ ವ್ಯಕ್ತಿ ಹೋಗಿ ತೆಗೆದುಕೊಂಡು ಬಂದ್ರೆ ಅವರಿಗೆ ಕಾನೂನಿನ ಅಡಿ ಕಠಿಣವಾದ ಶಿಕ್ಷೆ ಅಂತೂ ಖಚಿತವಾಗಿರುತ್ತೆ. ಆದ್ರೆ ಎಸ್ಐಟಿಗೆ ಈ ಮಾಹಿತಿ ಇದ್ರು, ಎರಡೆರಡು ಬಾರಿ ಮಹಜರುಗಳನ್ನ ಮಾಡಿದ್ರು ಕೂಡ ಯಾಕೆ ವಿಠಲ್ಗೌಡರಿಗೆ ರಿಲೀಫ್ ಅನ್ನ ನೀಡಿದ್ರು ಅನ್ನುವಂಥದ್ದೇ ಇಲ್ಲಿರುವಂತ ಪ್ರಶ್ನೆ. ಹಾಗಾಗಿ ಇಲ್ಲಿ ಇನ್ನೊಂದು ಅನುಮಾನ ಕೂಡ ಸೇರ್ಕೊಳ್ಳುತ್ತೆ. ಏನು ಅಂದ್ರೆ ಚಿನ್ನಯ್ಯ ಏನಾದ್ರು ಇದರಲ್ಲೂ ಕೂಡ ಸುಳ್ಳು ಹೇಳಿದ್ನ, ಅಂದ್ರೆ ವಿಠಲ್ಗೌಡ ಜೊತೆಗೆ ಹೋಗಿ ಆದ ಏನಾದ್ರು ಈ ಕಾಡಿನಿಂದ ಬುರುಡೆಯನ್ನ ತಂದಿದ್ನ, ವಿಠಲ್ಗೌಡ ಆತನಿಗೆ ಸಾಥ್ ನೀಡಿದ್ರ, ಹೀಗೆ ಹಲವು ಪ್ರಶ್ನೆಗಳು ಬಾಕಿ ಉಳಿದಿರುವಂತದ್ದು. ಸೊ ಈ ವಿಠಲ್ಗೌಡ ಮಹಜರು ಪ್ರಕ್ರಿಯೆ ಬಳಿಕ ಒಂದಿಷ್ಟು ಅಂಶಗಳು ಎಸ್ಐಟಿಗೆ ಚಿನ್ನಯ್ಯನಿಂದ ಬೇಕಾಗಿತ್ತು, ಸಾಕ್ಷಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇವತ್ತು ಆತನನ್ನ ಮತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆತ ಶಿವಮೊಗ್ಗ ಜೈಲಿನಲ್ಲಿ ಸದ್ಯ ಇದ್ದಾನೆ. ಸೊ ಅಲ್ಲಿಂದ ಆತನನ್ನ ಒಂದು ಬೆಳಿಗ್ಗೆ 11:30 ಒಳಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯ ಇದೆ. ಹಾಗಾಗಿ ಈಗ ನಿನ್ನೆ ಯಾವಾಗ ಅಸ್ಥಿ ಪಂಜರಗಳು ಪತ್ತೆ ಆಯಿತು, ಇದೆಲ್ಲವೂ ಕೂಡ ಚಿನ್ನಯ್ಯ ತೋರಿಸಿದ ಜಾಗದ ಸುತ್ತಮುತ್ತಲೇ ಇರುವಂತ ಜಾಗಗಳು ಮತ್ತು ಅದು ಪತ್ತೆಯಾದ ಪರಿಸ್ಥಿತಿ ಮತ್ತು ಅಲ್ಲಿ ಸಿಕ್ಕಂತ ವಸ್ತುಗಳ ಬಗ್ಗೆ ಎಸ್ಐಟಿಗೆ ಸಾಕಷ್ಟು ಅನುಮಾನಗಳು ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಚಿನ್ನಯ್ಯನ ಅವಶ್ಯಕತೆ ಎಸ್ಐಟಿಗೆ ಅನ್ನುವಂತ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಮುಂದೆ ಆತನನ್ನ ಜೈಲಿನಿಂದ ಮತ್ತೆ ವಿಚಾರಣೆಗೆ ಪಡೆಯುವಂತ ಪ್ರಕ್ರಿಯೆಗಳು ನಡೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನೀತಿ. ಒಟ್ಟಾರೆ ಈ ಪ್ರಕರಣ ಈಗ ಮತ್ತೆ ರೋಚಕ ಘಟ್ಟಕ್ಕೆ ತಲುಪಿದೆ. ಇವತ್ತು ಒಂದರ್ಥದಲ್ಲಿ ಬಹಳ ದೊಡ್ಡ ಮಹತ್ವದ ದಿನ ಅಂತಾನು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.